ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಸೈಟ್ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ಎಫ್ಐಆರ್ ದಾಖಲಾಗಿದ್ರೆ ಮತ್ತೊಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಅವರು ಇದೀಗ ಮೂಡಾಕ್ಕೆ ಸೈಟ್ ಅನ್ನು ವಾಪಸ್ ನೀಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಲು ಸಿದ್ದರಾಮನಹುಂಡಿ ಅಂದ್ರೆ ಸಿದ್ದರಾಮಯ್ಯನವರ ಹುಟ್ಟೂರು ಸಿದ್ದರಾಮನಹುಂಡಿ ಗ್ರಾಮಸ್ಥರಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಇವೆಲ್ಲ ಬೆಳವಣಿಗೆ 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರಿಗೆ ಎದ್ದು ಕೂಡ ಎದುರಾಗಿರಲಿಲ್ಲ. ಇವೆಲ್ಲ ನೋಡ್ತಾ ಇದ್ದಾರೆ ಸರ್, ಏನು ಹೇಳ್ತಾರೆ ಸರ್ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ? ಎಲ್ಲ ಬೆಳವಣಿಗೆಗಳು ನೋಡಿದಾಗ ಒಂದು ದೊಡ್ಡ ಷಡ್ಯಂತ್ರ, ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಈ ನಾಡಿನಲ್ಲಿ ಷಡ್ಯಂತ್ರಗಳನ್ನು ನಡೆದ್ಕೊ ಬಂದಿರತಕ್ಕಂಥದ್ದು ಇವತ್ತೇನು ಹೊಸದಲ್ಲ. ಯಾರು ಮಾನವ ಧರ್ಮವನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ಹತ್ತಿಕ್ತಕ್ಕಂಥ ಕೆಲಸವನ್ನು ಈ ನಾಡಿನಲ್ಲಿ ಮನುವಾದಿಗಳು, ಕೋಮುವಾದಿಗಳು ನಿರಂತರವಾಗಿ ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು ರಾಜ್ಯದ ಜನರು ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರ ಪರವಾಗಿದೆ. ಯಾಕೆ ಸಿದ್ದರಾಮಯ್ಯನವ್ರ ಪರವಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನ್ಯಾಯಯುತವಾಗಿದ್ದಾರೆ. ಹಾಗಾಗಿ ಈ ನಾಡಿನ ಜನ ಸಿದ್ದರಾಮಯ್ಯನವ್ರ ಪರವಾಗಿರ್ತಾರೆ. ಇವತ್ತು ಈಗಾಗಲೇ ಇಷ್ಟು ಪ್ರಕರಣಗಳಾದಂಥ ಬೆಳವಣಿಗೆಯಲ್ಲಿ ನಮ್ಮ ಪಾರ್ವತಮ್ಮ ಸಿದ್ದರಾಮಯ್ಯನವರು ಸೈಟನ್ನು ಈಗಾಗಲೇ ವಾಪಸ್ ಮಾಡಿದ್ದಾರೆ. ಇವತ್ತು ನೈತಿಕತೆಯ ಬಗ್ಗೆ ಮಾತನಾಡ್ತಿದ್ದಂಥವ್ರು ಇವತ್ತು ಅವ್ರ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ನಮಗೆ ಒದಗಿ ಬಂದಿದೆ. ಇಂಥ ಒಂದು ದೃಢ ಸಂಕಲ್ಪವನ್ನು ಈ ನಾಡಿನಲ್ಲಿ ಯಾರಾದರೂ ಮಾಡಿದ್ದಾರೆ ಹಿಂದೆ? ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈ ಸೈಟ್ಗಳನ್ನ ನೀವು ವಾಪಸ್ ತಗೊಳ್ಳಿದ್ರಲ್ಲ ಅಕ್ರಮ ನಡೆದಿದ್ರೆ, ಮತ್ತು ಸಂಪೂರ್ಣ ತನಿಖೆ ಆಗಲಿ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಕೆರಿಯರ್ಲಾದಂಥ ಒಂದು ಸಣ್ಣ ಡ್ಯಾಮೇಜ್ಗೆ ಅವರು 14 ಸೈಟ್ಗಳನ್ನೇ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇಂಥ ಒಂದು ನಿರ್ಧಾರ ಮಾಡಲಿಕ್ಕೆ ಬೇರೆಯವ್ರ ಕೈಯಿಂದ ಸಾಧ್ಯ ಇಲ್ಲ. ಹಾಗಾಗಿ ಈಗಾಗಲೇ ಸೈಟ್ ವಾಪಸ್ ಆಗಿದೆ, ತನಿಖೆ ಮಾಡಿರಿ. ಕೋರ್ಟು ಕೂಡ ಆದೇಶ ಮಾಡಿದೆ ತನಿಖೆ ಮಾಡಲಿ ಅಂತೇಳಿ. ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾಕೆ ತಪ್ಪಿಸಿದ್ರೆ ಯಾರಿದ್ದಾರೆ ಅಂತ ಹೇಳಿದ್ರೆ 2003ರಲ್ಲಿ ಸಿದ್ದರಾಮಯ್ಯನವ್ರ ಅಧಿಕಾರದಲ್ಲಿದ್ದರೆ ಯಾರು ಸೈಟ್ ಕೊಟ್ಟಿದ್ದು? ಅವ್ರ ಭೂಮಿ ಕಳ್ಕೊಂಡಿದ್ದಕ್ಕೆ ಅವ್ರ ಪರಿಹಾರ ಕೇಳಿದ್ರೆ ವಿನಃ ನಿಮಗೆ ಸೈಟ್ ಕೊಡಿ, ಇಷ್ಟೇ ಸೈಟ್ ಕೊಡಿ ಅಂತೇಳಿ ಎಲ್ಲರೂ ಅದು ಕೇಳಿದ್ರ? ಇವತ್ತು ಸೈಟ್ ಕೊಟ್ಟವ್ರು ನೀವು, ನಿಮ್ಮದೇ ಸರ್ಕಾರ ಬಸವರಾಜ ಬೊಮ್ಮಾಯಿನವರು, ನಿಮ್ಮದೇ ಅಧ್ಯಕ್ಷರು ರಾಜೀವ್ ಅವರು, ನಿಮ್ಮದೇ ಕಮಿಷನರ್ ಇದ್ದಂಥ ಸಂದರ್ಭದಲ್ಲಿ ಸೈಟ್ ಕೊಟ್ಟು ಇವ್ರ ಹೆಸರಿನ ಮೇಲೆ ನೀವು ಇವರು ಕೊಟ್ಟಂಗೆ ಮಾಡಿ ಬೇರೆಯವ್ರಿಗೆ ಸಾವಿರಾರು ಕೋಟಿ ಹಗರಣವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಕಳಂಕಿತರನ್ನಾಗಿ ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಹುನ್ನಾರ. ಸರ್, ಇಷ್ಟೆಲ್ಲ ಆಗ್ತಿದೆ. ಒಂದ್ ಕಡೆ ಸೈಟ್ ವಾಪಸ್ ಕೊಟ್ಟಿದ್ದಾರೆ, ಆದ್ರೆ ರಾಜೀನಾಮೆನ ಕೊಡ್ಲೇಬೇಕು ಅಂತ ಮೂಲಕ ವಿರೋಧ ಪಕ್ಷಗಳು ಪಟ್ಟನ ಹಿಡಿತಾರೆ. ಏನ್ ಹೇಳ್ತೀರಿ? ಈಗ ರಾಜೀನಾಮೆ ಕೊಡೋ ಅಂತ ಕೇಳ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ. ಇವರು ಇವತ್ತು ಮೊನ್ನೆ ಎಲೆಕ್ಟ್ರಿಕಲ್ ಬಾಂಡ್ ಮೇಲೆ ಎಫ್ಐಆರ್ ಆಯಿತು, ರಾಜೀನಾಮೆ ಕೊಡ್ತಾರ? ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ, ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಎಫ್ಐಆರ್ ಆಯಿತು, ರಾಜೀನಾಮೆ ಕೊಡಬೇಕಲ್ಲ? ಗೋಧ್ರಾ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿ ಅವ್ರ ಮೇಲೆ ಎಫ್ಐಆರ್ ಆಗಿತ್ತು, ರಾಜೀನಾಮೆ ಕೊಡ್ತಾರ? ಈ ನಾಡಿನಲ್ಲಿ ಚೆಕ್ ಮೂಲಕ ಲಂಚ ತಕ್ಕಂಥವ್ರು ರಾಜೀನಾಮೆ ಕೊಡಲ್ಲ. ಹೆಣಗಳ ಮೇಲೆ ದುಡ್ಡು ಮಾಡಿದಂಥ ಅವ್ರು ರಾಜೀನಾಮೆ ಕೊಡಲ್ಲ. ಪೋಸ್ಕೋ ಕೇಸ್ ಹಾಕ್ಸ್ಕೊಂಡವ್ರು ರಾಜೀನಾಮೆ ಕೊಡಲ್ಲ. ಇವತ್ತು ಗಂಗೇನಹಳ್ಳಿ ಡಿನೋಟಿಫಿಕೇಶನು 550 ಎಕರೆ ಅವ್ರು ರಾಜೀನಾಮೆ ಕೊಡ್ತಾರ? ಈ ನಾಡಿನ ಹೆಣ್ಮಕ್ಳನ್ನ ಮಾನ ಮರ್ಯಾದೆನ ಬೀದಿಗಿಟ್ಟವರು ಈ ಕುಟುಂಬದವ್ರು ರಾಜೀನಾಮೆ ಕೇಳ್ತಾರಲ್ಲ, ಅವ್ರ ನೈತಿಕತೆ ಇದೆಯಾ? ಆ ಹೆಣ್ಮಕ್ಳ ಬಗ್ಗೆ ಒಂದು ದಿನ ಕುಮಾರಸ್ವಾಮಿ ಅವ್ರು ಮಾತಾಡಿದ್ರ? ಒಂದು ದಿನ. ಇವತ್ತು ಮುನಿರತ್ನ ಆ ಸಮಾಜದ ನಾಯಕ ಅಂತ ಅನ್ಸ್ಕೊಳ್ತಕ್ಕಂಥ ಕುಮಾರಸ್ವಾಮಿ ಆ ಸಮಾಜದ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಲ್ಲ, ಒಂದು ಪ್ರತಿಕ್ರಿಯೆ ಕೊಟ್ರ? ಹೆಂಗೆ ರಾಜೀನಾಮೆ ಕೇಳ್ತಾರೆ? ಯಾವ ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೇಳ್ತಾರೆ ಅವರು? ಫಸ್ಟ್ ಆಫ್ ಆಲು BJP ಮತ್ತು JDSನವ್ರಿಗೆ ಈ ರಾಜ್ಯದ ಜನ ಯಾವತ್ತೂ ಆಶೀರ್ವಾದ ಮಾಡಿಲ್ಲ. ಯಾವತ್ತಾದರೂ ಇವರು 130 ಜನ ಗೆದ್ದು ಅಧಿಕಾರಕ್ಕೆ ಬಂದಿದ್ದಾರ? ಲಾಟ್ರಿಯಲ್ಲಿ ಮುಖ್ಯಮಂತ್ರಿ ಆದವರು ಇವರು. ಲಾಟ್ರಿಲಿ ಮುಖ್ಯಮಂತ್ರಿ ಆದವರು ಜನಾದೇಶದಲ್ಲಿ ಮುಖ್ಯಮಂತ್ರಿ ಆದವ್ರನ್ನ ರಾಜೀನಾಮೆ ಕೇಳ್ತಾರೆ. ಇದು ದೊಡ್ಡ ಹಾಸ್ಯಾಸ್ಪದ. ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯನವರು ಭಾಳ ಶುದ್ಧವಾದ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಈ ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ತಿಳಿತದೆ. ಸಿದ್ದರಾಮಯ್ಯನವರು 100ಕ್ಕೆ 100 ಕ್ಲೀನ್ ಚೀಟ್ ತಗೊಂಡು ಮತ್ತೆ ಕಳಂಕ ರಹಿತರಾಗಿ ಆಚೆ ಬರ್ತಾರೆ. ಇದಿಷ್ಟು ಸಿದ್ದರಾಮನಹುಂಡಿ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಇನ್ನೊಂದಷ್ಟು ಜನ ಮಾತನಾಡಿಸುವಂಥ ಕೆಲಸವನ್ನ ನಾನು ಮುಂದೆ ಮಾಡ್ತಾ ಹೋಗ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.